ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಏನು ಅಂದ್ರೆ ಏನಕ್ಕೆ ಓದ್ಬೇಕು? ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಓದು 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 ಅಂತ. ಅಕಾಡೆಮಿಕ್ಸ್ ಓದ್ಬೇಕು, ಯಾಕೆ ಓದ್ಬೇಕು ಅನ್ನೋದು ನೋಡ್ತಾ ಹೋಗೋಣ. ಯಾವುದೇ ವಿಷಯ ಆಗ್ಲಿ, ಏನೇ ಆಗ್ಲಿ, ಒಂದು ಬೇಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನೀವು SLC ಅಥವಾ PUC ಅಂದ್ರೆ ಅದೇನಾಗುತ್ತೆ, ಬೇಸಿಕ್ ಆಗ್ತಾ ಹೋಗುತ್ತೆ. ಅಲ್ಲಿ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಓದ್ಬೇಕು? ನಿಮ್ಗೆ ವಿಷಯದ ಬಗ್ಗೆ ನಾಲೆಡ್ಜ್ ಇರ್ಬೇಕಾಗುತ್ತೆ, ಕಾನ್ಸೆಪ್ಟ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಾಗತ್ತೆ. ಯಾರಾದ್ರೂ ಒಬ್ರು ಬಂದು ಈ ಫೋಟೋಸಿಂಥಸಿಸ್ ಹೇಗಾಯ್ತು, ಏನಕ್ಕಾಯ್ತು ಅಂತ ಕೇಳಿದ್ರೆ ಹೇಳೋದಕ್ಕಾದ್ರೂ ಇರ್ಬೇಕಾಗತ್ತೆ. ದೋಸ್ ಆರ್ ಆಲ್ ವೆರಿ ಮಿನಿಮಲ್ ಥಿಂಗ್. ಹಾಗೆ ಜೀವನದಲ್ಲೂ ಕೂಡ ಯಾಕೆ ಓದ್ತಾ ಇರ್ಬೇಕು, ಯಾಕೆ ಕಂಟಿನ್ಯೂಸ್ ರೀಡಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ನಮಗೆ ಡೆಪ್ತ್ ಇನ್ ಸಬ್ಜೆಕ್ಟ್ ಅಲ್ಲಿ ಡೆಪ್ತ್ ನಾಲೆಡ್ಜ್ ಬರೋದಕ್ಕೆ, ಕಮ್ಯುನಿಕೇಶನ್ ಈಸಿ ಆಗೋದಕ್ಕೆ. ಅಂಡ್ ಯಾರು ತುಂಬಾ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ಲೂಬಹುದು, ಅರ್ಥೈಸ್ಲೂಬಹುದು. ಕೆಲವ್ರಿಗೆ ಆ ಸ್ಕಿಲ್ ಇರಲ್ಲ, ಬಟ್ ಅದನ್ನು ಕಲ್ತ್ಕೊಂಡ್ರೆ ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಹೇಳುವಂಥದ್ದು ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಈ ಎಲ್ಲಾ ಲರ್ನಿಂಗ್ ಟೆಕ್ನಿಕ್ಸ್ ನಲ್ಲಿ ಈ ಎಲ್ಲಾ ವಿಷಯಗಳನ್ನ ಕಲ್ತಿದ್ರಿಂದ ನಮ್ಗೆ ಏನಾಗುತ್ತೆ, ಒಂದು ರೀತಿಯಾದಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಎಲ್ಲೇ ಹೋದ್ರು, ಏನೇ ಆಗ್ಲಿ, ಯಾರೇ ಏನೇ ಕ್ವೆಶನ್ಸ್ ಕೊಟ್ರು ಧೈರ್ಯವಾಗಿ ಉತ್ತರವನ್ನ ಕೊಡ್ತೀವಿ. ಆ ಸಮಯಕ್ಕೆ ಸರಿಯಾದಂತಹ ಉತ್ತರಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಈ ಎಲ್ಲಾ ರೀಸನ್ಸ್ಗೋಸ್ಕರ ಓದ್ಬೇಕಾಗತ್ತೆ. ಸರಿ, ಇಂಜಿನಿಯರಿಂಗ್ ಅಥವಾ ಈ ಅಕಾಡೆಮಿಕ್ಸ್ ಓದೋದೇನೋ ಈಸಿ, ಬಟ್ ಈ ನಾನ್ ಫಿಕ್ಷನ್ ಅಥವಾ ಈ ಕಥೆ ಪುಸ್ತಕಗಳನ್ನ ಓದುವಂತ ಅಭ್ಯಾಸ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಈಗ ಫಿಕ್ಷನ್ ಬುಕ್ ಓದೋದು ತುಂಬಾ ಈಸಿ. ಏನಕ್ಕೆ ಅಂದ್ರೆ ಕಂಟಿನ್ಯೂಟಿ ಸಿಗ್ತಾ ಹೋಗುತ್ತೆ. ಓದ್ತಾ ಇದ್ರೆ ಒಂದು ರೊಮ್ಯಾನ್ಸ್ಟಿಕ್ ನಾವೆಲ್ ಅಥವಾ ಥ್ರಿಲ್ಲರ್ ನಾವೆಲ್ಸ್ ನ ತಗೊಂಡ್ರೆ ಫಿಕ್ಷನ್ ಕೆಟಗರಿಲಿ ಓದುವಾಗ ನಿಮ್ಗೆ ಕ್ಯೂರಿಯಾಸಿಟಿನ ಅವರು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಆ ನಾನ್ ಫಿಕ್ಷನ್ ಬುಕ್ಸ್ ಅಲ್ಲಿ ಅಂತ ಡೋಂಟ್ ಕ್ರಿಯೇಟ್ ಎನಿ ಕ್ಯೂರಿಯಾಸಿಟಿ. ವಾಟ್ ದೇ ವಿಲ್ ಕ್ರಿಯೇಟ್ ಇಸ್ ನಾಲೆಡ್ಜ್ ಇರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ. ಯು ಹ್ಯಾವ್ ಟು ಕ್ರಿಯೇಟ್ ಕ್ಯೂರಿಯಾಸಿಟಿ ಫಾರ್ ಯೋರ್ ಸೆಲ್ಫ್ ಟು ಅಂಡರ್ಸ್ಟ್ಯಾಂಡ್ ದಟ್. ನಾನು ಅದನ್ನ ಓದಿದ್ರೆ ಏನಾಗುತ್ತೆ, ಈ ಬುಕ್ ತೆಗೆದುಕೊಂಡು ಓದಿದ್ರೆ ನನ್ಗೆ ಏನ್ ಆಗತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಇರ್ಬೇಕಾಗತ್ತೆ. ಆ ಕ್ಯೂರಿಯಾಸಿಟಿ ಇದ್ರೆ ಇದು ಹೆಲ್ಪ್ ಮಾಡುತ್ತೆ ನಾಲೆಡ್ಜ್ ಬಿಲ್ಡ್ ಮಾಡ್ಲಿಕ್ಕಾದ್ರೂ, ಲರ್ನಿಂಗ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾದ್ರೂ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾದ್ರೂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಹೇಳುವಂಥದ್ದು, ಇಟ್ ಇಸ್ ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಬುಕ್ ರೀಡಿಂಗ್ ಸೆಷನ್. ಅಂಡ್ ಯಾವಾಗ ಬುಕ್ ರೀಡಿಂಗ್ ನ ಮಾಡ್ಬೋದು? ಯಾವಾಗೂ ಅಷ್ಟೇ ಒಂದು ರೊಟೀನ್ ಆದಂತಹ ಟೈಮ್ ಅನ್ನ ಇಟ್ಕೊಳ್ಬೇಕಾಗುತ್ತೆ. ಇಟ್ ಇಸ್ ಸೋ ನೆಸೆಸರಿ ಟು ಡಿಫೈನ್ ಒನ್ ಪರ್ಟಿಕ್ಯುಲರ್ ಟೈಮ್ ಟು ರೀಡ್ ಅ ಬುಕ್ ಆರ್ ರೀಡ್ ಎನಿಥಿಂಗ್. ಇಲ್ಲ ಅಂದ್ರೆ ನಾವು ಮಲ್ಕೊಂಡು ಓದ್ತೀನಿ, ಇಲ್ಲ ಮಲ್ಕೊಳ್ಳುವಾಗ ಹೋಗ್ತೀನಿ, ಕುತ್ಕೊಂಡು ಓದ್ತೀನಿ, ಇಲ್ಲ ಏನೋ ಕೆಲಸ ಮಾಡುವಾಗ ಹೋಗ್ತೀನಿ, ಟ್ರಾವೆಲಿಂಗ್ ಅಲ್ಲಿ ಓದ್ತೀನಿ ಅಂತ ಇದ್ದಾಗ ಏನಾಗುತ್ತೆ, ಅದು ಪ್ಯಾಟರ್ನ್ ನ ಬ್ರೇಕ್ ಮಾಡ್ತಾ ಹೋಗುತ್ತೆ. ಒಂದ್ ಲೈನ್ ಓದಿದ ತಕ್ಷಣನೇ ಅನ್ಸುತ್ತೆ, ಅಯ್ಯೋ ಓದೋದಕ್ಕಾಗೋದಿಲ್ಲ ಅಂತ. ಅದೇ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ಸೆಟ್ ಮಾಡ್ಕೊಂಡು ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ, ಆ ಎನರ್ಜಿ ನೀಟಾಗಿ ಫ್ಲೋ ಆಗುತ್ತೆ. ಇದಕ್ಕೆ ಒಂದು ಈಸಿ ಎಕ್ಸಾಂಪಲ್ ಏನು ಅಂದ್ರೆ, ನಾವ್ ಇವಾಗ ಎಲ್ಲೋ ಹೊರಗಡೆ ಹೋಗಿ ಬಂದಿರ್ತೀವಿ. ನಿಮ್ಮ ಬೆಡ್ರೂಮ್ಗೆ ಹೋಗಿದ ತಕ್ಷಣ ಏನಾಗುತ್ತೆ, ಅಥವಾ ನಿಮ್ಮ ಹಾಲ್ಗೆ ಹೋಗಿದ ತಕ್ಷಣ ಬ್ಯಾಗ್ ಒಂದ್ ಕಡೆ ಇಟ್ಬಿಟ್ಟು ಅಪ್ಪ ಸೋಫಾ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಆದ್ರೆ ಸಾಕಪ್ಪ, ಒಂದ್ ಗ್ಲಾಸ್ ನೀರ್ ಕುಡಿದ್ರೆ ಸಾಕು ಅನ್ನೋ ಫೀಲಿಂಗ್ ಬರುತ್ತೆ. ಅದೇ ರೂಮ್ಗೆ ಹೋಗಿದ ತಕ್ಷಣ ಅಪ್ಪ ಬೆಡ್ ನೋಡಿದ ತಕ್ಷಣ ಅಪ್ಪ ಕಣ್ಣು ಮುಚ್ಕೊಂಡ್ರೆ ಸಾಕು, ನಿಧಾನಕ್ಕೆ ನಿದ್ದೆ ಬಂದ್ಬಿಡತ್ತಪ್ಪ ಅಂತ ಅನ್ಸುತ್ತೆ. ಸೊ ಎವ್ರಿ ರೂಮ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ. ನೀವೇ ಆ ಎನರ್ಜಿನ ಕ್ರಿಯೇಟ್ ಮಾಡಿರ್ತೀರ. ಹೇಗೆ ಕ್ರಿಯೇಟ್ ಮಾಡಿರ್ತೀವಿ? ಪದೇ ಆ ಆಕ್ಷನ್ಸ್ ನ ಮಾಡೋದ್ರಿಂದ ಆ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಓದುವಂತಹ ಸಮಯನೂ ಕೂಡ ಅಂಡ್ ಓದುವಂತಹ ಸ್ಥಳ ಕೂಡ ನೀವೇ ನಿರ್ಧಾರ ಮಾಡ್ಕೊಂಡು ಡೈಲಿ ಒಂದ್ ಅರ್ಧ ಗಂಟೆ ನಾನು ಇಲ್ಲಿ ಕುತ್ಕೊಂಡು ಓದ್ತೀನಿ ಅನ್ನೋ ಮೈಂಡ್ ಡಿಸೈಡ್ ಮಾಡ್ಕೊಂಡ್ರೆ ಎನಿ ಬುಕ್ ಯು ಕ್ಯಾನ್ ಫಿನಿಶ್ ಇಟ್ ಆಫ್ ಈಸಿಯಾಗಿ. ಯು ಕ್ಯಾನ್ ಫಿನಿಶ್ ಇಟ್ ಆಫ್. ಅಂಡ್ ಯಾವಾಗ್ಲೂ ಓದೋವಾಗ ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು. ನಾನು ಬುಕ್ಕು ಓದ್ತೀನಿ, ಫೋನ್ ಬಂದ್ರೆ ಫೋನ್ ಅಟೆಂಡ್ ಮಾಡ್ತೀನಿ, ಆ ತರ ಎಲ್ಲ ಮಾಡ್ಬಾರ್ದು. ಯಾವಾಗೂ ಏನಾದ್ರೂ ಓದೋ ವಿಷಯ ತೆಗೆದುಕೊಂಡಾಗ ಯು ಕೀಪ್ ಇಟ್ ಫಾರ್ 20 ಮಿನಿಟ್ಸ್ ಸಾಕು. ಏನಕ್ಕಂದ್ರೆ ಒಂದು ಬ್ರೈನ್ ಕರೆಕ್ಟ್ ಆಗಿ 20 ಮಿನಿಟ್ಸ್ ಅದ್ರ ಮೇಲೆ ವರ್ಕ್ ಮಾಡುತ್ತೆ. ಯಾವುದೇ ವಿಷಯ ತೆಗೆದುಕೊಂಡ್ರು ಗ್ರಾಸ್ಪ್ ಮಾಡ್ಕೊಳ್ಳೋದಕ್ಕೆ 20 ಮಿನಿಟ್ಸ್, ಅದಾದ್ಮೇಲೆ ಒಂದು ಬ್ರೇಕ್ ಬೇಕೇ ಆಗತ್ತೆ. ಹಾಗಾಗಿ ಪ್ರತಿಯೊಂದು 20 ಮಿನಿಟ್ಸ್ಗೂ ಯು ಟೇಕ್ ಅ ಬ್ರೇಕ್. 20 ನಿಮಿಷ ಕುತ್ಕೊಂಡು ಒಂದ್ ಕಡೆ ಕುತ್ಕೊಂಡು ಓದೋದಕ್ಕೆ ಶುರು ಮಾಡಿದ್ರೆ, ಅದು ಓದ್ ಮುಗಿಸಿದ ತಕ್ಷಣ ಯು ಟೇಕ್ ಅ ಬ್ರೇಕ್ ಅಂಡ್ ದೆನ್ ಸ್ಟಾರ್ಟ್ ಫಾರ್ ಅ ನ್ಯೂ ಸಬ್ಜೆಕ್ಟ್, ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗಿ.
ಆ 20 ನಿಮಿಷಗಳು ಎನಿ ಟೈಮ್ ಯು ಕ್ಯಾನ್ ಡಿಸೈಡ್. ಬುಕ್ ಓದೋ ರೀತಿ ಹೇಗಿರುತ್ತೆ, ಬುಕ್ಕು ಕೆಲವೊಬ್ಬೊಬ್ಬರಿಗೆ ಒಂದ್ ಬರ್ಡೇ ಓದ್ತಾ ಹೋಗ್ತಾರೆ. ಓದ್ತಾ ಓದ್ತಾ ಒಂದ್ ಪೇಜ್ ಆಗಿದ ತಕ್ಷಣನೇ ನಿದ್ದೆ ಬರ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅವರು ನಿದ್ದೆ ಮಾಡೋ ಟೈಮ್ಗೆ ಅಸೋಸಿಯೇಟ್ ಮಾಡ್ಕೊಂಡಿರ್ತಾರೆ, ಹಾಗಾಗಿ ನಿದ್ದೆ ಬರ್ತಾ ಹೋಗುತ್ತೆ. ಅಥವಾ ಒಂದೆರಡು ಓದಿದ ತಕ್ಷಣ ಸಾಕು ಅನ್ಸುತ್ತೆ, ಬ್ರೈನ್ ಸಾಕು ಅನ್ಸಿದ್ರು, ಮೈಂಡ್ ಸಾಕು ಅನ್ಸಿದ್ರು, ಯು ಸ್ಟಾರ್ಟ್ ರೀಡಿಂಗ್. ನಿಮ್ಮ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಕುತ್ಕೊಂಡು ಓದೋದ್ರಿಂದ, ಅಥವಾ ಸಂಜೆ ಒಂದು ಹಾಫ್ ಅನ್ ಅವರ್ ಕುತ್ಕೊಂಡು ಡೆಡಿಕೇಟೆಡ್ ಆಗಿ ಆ ಟೈಮ್ ಸ್ಲಾಟ್ ಅಂತ ಡಿಫೈನ್ ಮಾಡಿದಾಗ ಏನಾಗುತ್ತೆ, ಆ ಟೈಮಲ್ಲಿ ಓದೋದಕ್ಕೆ ಅಂತ ನಿಮ್ಮ ಬ್ರೈನ್ ಹೇಳುತ್ತೆ, ಮನಸ್ಸು ಹೇಳುತ್ತೆ, ಹೌದು ಇದು ಓದೋ ಸಮಯ ಅಂತ. ಹಾಗಾಗಿ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದು, ಪ್ರತಿಯೊಂದು ವಿಷಯಕ್ಕೂ ಒಂದು ಟೈಮ್ ಅನ್ನೋದನ್ನ ನಿಗದಿ ಮಾಡ್ಕೊಳ್ತೀನಿ. ಇಂತಿಷ್ಟು ಗಂಟೆಯಲ್ಲಿ ಅಥವಾ ಈ ಗಂಟೆಯಲ್ಲಿ ನಾನು ಈ ಕೆಲಸ ಮಾಡ್ತೀನಿ ಅಂತ. ಸೊ ಆಗ ಈಸಿ ಆಗ್ತಾ ಹೋಗುತ್ತೆ. ಆ ಲೈನ್ ಅಸೈನ್ ಮಾಡ್ಕೊಳ್ಳೋದಕ್ಕೂ ಆ ಲೈನ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ದಿನದಲ್ಲಿರುವಂತಹ 24 ಗಂಟೆನೂ ಹೀಗೆ ಹೊರಟೋಗುತ್ತೆ ಅಂಡ್ ಯು ವಿಲ್ ಬಿ ನಾಟ್ ನೋಯಿಂಗ್ ಹೇಗೆ ಒಂದು 10 ನಿಮಿಷ ಹೊರಟೋಯ್ತು ಅನ್ನೋದು ಗೊತ್ತಾಗಲ್ಲ. ಇಷ್ಟು ಬೇಗ ಇಷ್ಟೊತ್ತಾಯ್ತಾ ಅನ್ನೋದು ಪ್ರತಿಯೊಬ್ರು ಮಾಡ್ತಾ ಇರ್ತೀವಿ. ಯಾಕೆ ಹೀಗೆ ಆಗ್ತಾ ಇದೆ ಅಂದ್ರೆ, ಬಿಕಾಸ್ ವಿ ಆರ್ ನಾಟ್ ಅಸೈನ್ ದ ಟೈಮ್. ಈ ಟೈಮಲ್ಲಿ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಅಸೈನ್ ಆಗಿರಲ್ಲ. ಸೊ ಹಾಗಾಗಿ ಅದು ಹಾಗೆ ಹೊರಟೋಗುತ್ತೆ. ಡಿಫೈನ್ ಯುವರ್ 24 hours, ಹೌ ಯು ವಿಲ್ ಯೂಸ್ ಇಟ್ ಅಂತ, ಆ್ಯಂಡ್ ಹೌ ಯು ವಿಲ್ ರೀಡ್ ಇಟ್ ಅನ್ನೋದನ್ನು ಫಸ್ಟ್ ಡಿಫೈನ್ ಮಾಡ್ಕೊಳ್ಳಿ. ಸರ್ಟನ್ ಇಂಟೆನ್ಷನ್, ಒಂದು ಇಂಟೆನ್ಷನ್ ಇಟ್ಕೊಳ್ಳಿ. ಈ ಬುಕ್ ಓದೋದ್ರಿಂದ ಏನಾಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಇದ್ರೆ, ಆ್ಯಂಡ್ ಯು ಶುಡ್ ಬಿ ಇನ್ ಅ ಹರಿ ಟು ಫಿನಿಶ್ ಇಟ್ ಆಫ್. ಒಂದು ಅರ್ಜೆನ್ಸಿ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಈ 30 ಮಿನಿಟ್ಸಲ್ಲಿ ನಾನು ಈ ಕೆಲಸ ಮಾಡಿ ನೆಕ್ಸ್ಟ್ ಆ ಕೆಲಸ ಮಾಡಬೇಕು ಅನ್ನೋ ಅರ್ಜೆನ್ಸಿ ಇದ್ರೆ ಯು ವಿಲ್ ಫಿನಿಶ್ ಇಟ್. ಆ್ಯಂಡ್ ವೆನ್ ಯು ಆರ್ ರೀಡಿಂಗ್ ಅ ಬುಕ್ ಆಲ್ಸೋ, ರೀಡ್ ಜಸ್ಟ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಅನ್ನೋ ಒಂದು ಟೆಕ್ನಿಕ್ ಬರುತ್ತೆ. ಜಸ್ಟ್ ಫ್ಲಿಪ್ ಮಾಡ್ತಾ ಲೈನಲ್ಲಿ ಓದ್ತಾ ಬನ್ನಿ. ಜಸ್ಟ್ ಫಸ್ಟ್ ಸಲ ಯಾವಾಗೂ ಬುಕ್ ತೆಗೆದುಕೊಂಡೋಗ್ಲು ಯಾವಾಗಲೂ ಹೇಳೋವಂಥದ್ದು ಟೇಬಲ್ ಆಫ್ ಕಂಟೆಂಟ್ಸು, ಇಂಡೆಕ್ಸು ಆ್ಯಂಡ್ ಸಬ್ ಹೆಡ್ಡಿಂಗ್ಸ್ನ ಸುಮ್ಮನೆ ಹೀಗೆ ಫ್ಲಿಪ್ ಮಾಡ್ತಾ ನೋಡ್ತಾ ಬನ್ನಿ. ಯುವರ್ ಬ್ರೈನ್ ನಿಮಗೆ ಗೊತ್ತಿಲ್ಲದಂಗೆ ಒಂದು 20% ಆಫ್ ಡೇಟಾ ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ದೆನ್ ವೆನ್ ಯು ಕ್ರಿಯೇಟ್ ಅನ್ ಅರ್ಜೆನ್ಸಿ, ಹೌದು ನಾನು ಮುಗಿಸ್ಲೇಬೇಕು ಇಷ್ಟು ಅವರಲ್ಲಿ ಅಂತ ಅಂದ್ಕೊಂಡಾಗ ಬ್ರೈನು ಓದೋದಕ್ಕೆ ತುಂಬ ಫಾಸ್ಟಾಗಿ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ವೆನ್ ಯು ಗಿವ್ ಅ ರಿವಾರ್ಡ್, ಆಬ್ವಿಯಸ್ಲಿ ನಾನು ಇದನ್ನು ಓದಿ ಮುಗಿಸ್ತಾ ಇದರಿಂದ ಇದು ಕಲ್ತ್ಕೊಂಡೆ, ಇವತ್ತು ನಾನು ಇದನ್ನು ಕಲ್ತಿದ್ದೀನಿ ಅನ್ನೋ ರಿವಾರ್ಡ್ ಕೊಟ್ಟರೆ, ಅಥವಾ ರಿವಾರ್ಡ್ ಮೇ ಬಿ ಅನ್ ಅಪ್ರಿಸಿಯೇಷನ್ ಆರ್ ಅನ್ ಅ ಗಿಫ್ಟ್ ಟು ಯುವರ್ ಸೆಲ್ಫ್, ಇನ್ನೊಂದು ಹೊಸ ಬುಕ್ ತೆಗೆದುಕೊಳ್ಳೋದು, ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಬಿ ಈಸಿ ಫಾರ್ ಬ್ರೈನ್ ಟು ಡೂ ದಟ್ ಹ್ಯಾಬಿಟ್ ಅಗೇನ್. ಸೊ ಇದೆಲ್ಲ ಮಾಡೋದ್ರಿಂದ ಈಸಿಯಾಗಿ ಬ್ರೈನು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಡ್ ಹ್ಯಾಬಿಟ್ಸನ್ನು ಹೇಳಿದ್ದೀನಿ, ಹೇಗೆ ಓದಬಾರ್ದು, ಮಲ್ಕೊಂಡು ಓದಬಾರ್ದು, ಅಥವಾ ನಿದ್ದೆ ಟ್ರಾವೆಲಿಂಗಲ್ಲಿ ಓದಬಾರ್ದು. ಆಮೇಲೆ ಕುಳಿತುಕೊಂಡು ನಿಮಗೆ ಆದಂತಹ ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ಪುಸ್ತಕವನ್ನು ತೆಗೆದುಕೊಳ್ಳಿ. ಎನಿ ಬುಕ್ ಯು ಕ್ಯಾನ್ ರೀಡ್ ಇಟ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಯರ್ ರೀಡಿಂಗ್ ಹ್ಯಾಬಿಟ್. ಸೊ ಈ ಥರ ಪ್ರತಿಯೊಂದು ಹ್ಯಾಬಿಟ್ಸನ್ನು ಜೀವನದಲ್ಲಿ ಟೈಮ್ನ ಡಿಫೈನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕಲ್ಟಿವೇಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.